ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಅರುಣ್ ಮುಚ್ಚಂಡಿ ಮಾತಾಡಕತ್ತೇನೆ. ಇವತ್ತೊಂದು ಹೊಸ ವಿಷಯ ಏನಪ್ಪಾ ಅಂತಂದ್ರೆ, ಕರ್ನಾಟಕ ರಾಜ್ಯದೊಳಗೆ ಆಯಾ ಪ್ರದೇಶಗಳಿಗೆ ಒಂದೊಂದು ಬಿರುದು ಅದಾವ್ರಿ. ಅಲ್ಲಿ ಏನು ವಿಶೇಷತೆ ಐತಲ್ರಿ, ಆ ವಿಶೇಷತೆ ತಕ್ಕಂಗ ಆಯಾ ಊರುಗಳಿಗೆ ಒಂದೊಂದು ಬಿರುದು ಅಥವಾ ಅದಕ್ಕೊಂದೊಂದು ನೇಮ್ ಕೊಟ್ಟಾರ. ಉದಾಹರಣೆಗೆ ಉದ್ಯಾನ ನಗರಿ ಬೆಂಗಳೂರು, ಗುಮ್ಮಟ ನಗರಿ ವಿಜಯಪುರ, ಕುಂದಾನಗರಿ ಬೆಳಗಾವಿ, ಸಾಂಸ್ಕೃತಿಕ ನಗರಿ ಮೈಸೂರು. ಹಂಗ ನಮ್ಮ ಅಕ್ಕಿಹಾಲೂರಿಗೆ ಒಂದು ವಿಶೇಷತೆ ಅಥವಾ ಒಂದು ವಿಶೇಷ ನೇಮ್ ಐತ್ರಿ. ಏನಪ್ಪಾ ಅಂತಂದ್ರೆ, ರಕ್ತ ಸೈನಿಕರ ತವರೂರು ಅಂತಕ್ಕಂಥ ಒಂದು ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಊರು ಅಕ್ಕಿಹಾಲೂರು. ಹಂಗಾರ ಈ ರಕ್ತ ಸೈನಿಕರ ತವರೂರು ಅಂತಕ್ಕಂಥ ಒಂದು ಬಿರುದು ಬರ್ಬೇಕಂದ್ರೆ ಏನೇನ್ ಕಾರಣಗಳದಾವು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬರ್ರಿ. ಇನ್ನೂ ತನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಬರೋಬ್ಬರಿ ಹೊಡ್ರಿ, ಈ ವಿಡಿಯೋನ ಎಲ್ಲರಿಗೂ ಸಿಗಂಗೆ ಶೇರ್ ಮಾಡ್ರಿ, ಮತ್ತೆ ಸ್ಕಿಪ್ ಮಾಡ್ದಂಗ ಕಂಪ್ಲೀಟ್ ವಿಡಿಯೋ ನೋಡ್ರಿ. ವಿಶೇಷವಾಗಿ ಏನಪ್ಪಾ ಅಂತಂದ್ರಿ, ಸ್ವತಂತ್ರ ಹೋರಾಟಗಾರರು ಏನು ನೀವು ನಮ್ಗೆ ರಕ್ತ ಕೊಡ್ರಿ, ನಾವು ನಿಮ್ಗೆ ಸ್ವತಂತ್ರ ಕೊಡಿಸ್ತೀವಿ ಅಂತ ಏನು ಹೇಳಿದ್ರಲ್ರಿ. ಉದಾಹರಣೆಗೆ ಭಗತ್ ಸಿಂಗ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಅವರಾಗಿರ್ಬೋದು, ತಮ್ಮ ಪ್ರಾಣದ ಹಂಗನ್ನ ತೊರೆದು ಸಣ್ಣ ವಯಸ್ಸಿನಾಗ ಸ್ವತಂತ್ರ ಹೋರಾಟಕ್ಕಾಗಿ ಏನು ಹೋರಾಡಿದ್ರಲ್ರಿ, ಹಂಗ ಮತ್ತ ನಮ್ಮ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಯೋಧರು ತಮ್ಮ ಪ್ರಾಣದ ಹಂಗನ್ನ ತೊರೆದು ನಮ್ಮ ದೇಶಕ್ಕೆ ಭದ್ರತೆಯನ್ನು ಒದಗಿಸಾಕತ್ತಾರೆ. ಅದೇ ರೀತಿ ರೀ, ನಮ್ಮ ಅಕ್ಕಿಹಾಲೂರೊಳಗ ರಕ್ತದಾನಕ್ಕಂತಾನೆ ಒಂದು ಆರ್ಮಿ ಐತ್ರಿ. ಆ ಆರ್ಮಿ ಹೆಸರು ಏನಪ್ಪಾ ಅಂತಂದ್ರ ಸ್ನೇಹ ಮೈತ್ರಿ ಬ್ಲಡ್ ಆರ್ಮಿ ಅಂತಕ್ಕಂಥ ಒಂದು ಗುಂಪನ್ನ ಕಟ್ಕೊಂಡು ಈ ರಕ್ತದಾನ ಅನ್ನೋದನ್ನ ಚೇಂಜ್ ಮಾಡಿ ಜೀವದಾನ ಹಬ್ಬ ಅಂತ ಹೇಳಿ, ರಕ್ತದಾನ ಶಿಬಿರ ಎಲ್ಲೇ ನಡೆದ್ರು ಅಕ್ಕಿಹಾಲೂರೊಳಗ ಅದಕ್ಕೆ ಜೀವದಾನ ಹಬ್ಬ ಅಂತ ಹೇಳಿ ಅದಕ್ಕೆ ವಿಶೇಷವಾದಂತಹ ಶೀರ್ಷಿಕೆಯನ್ನು ಕೊಟ್ಟು ಇಲ್ಲಿವರೆಗೂ 171 ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡಿರ್ತಕ್ಕಂತಹ ಏಕೈಕ ಊರು ಅಕ್ಕಿಹಾಲೂರು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ, ಈಗ ನಿಮ್ಗೆಲ್ಲರಿಗೂ ಗೊತ್ತೈತಿ, ಸಚಿನ್ ತೆಂಡೂಲ್ಕರ್ ಶತಕ ಹೊಡೆದಾರ. ಹಂಗ ನಮ್ಮ ಅಕ್ಕಿಹಾಲೂರೊಳಗ ರಕ್ತದಾನದೊಳಗ ಒಬ್ರು ಸೆಂಚುರಿಯನ್ನ ಬರ್ಸ್ಯಾರ. ಅವ್ರ ಹೆಸರು ಶ್ರೀಯುತ ಕರ್ಬಸಪ್ಪ ಗೊಂದಿ ಅಂತ ಹೇಳಿ. ಇನ್ನು ಶತಕ ಸಮೀಪ ಇರ್ತಕ್ಕಂಥ ರಕ್ತ ಸೈನಿಕರು ನಮ್ಮ ಅಕ್ಕಿಹಾಲೂರೊಳಗಿರೋದು ನಮ್ಗೆಲ್ಲ ಒಂದ್ ರೀತಿ ಹೆಮ್ಮೆಯ ಸಂಗತಿ. ಈಗ ನಾ ರಕ್ತದಾನ ಮಾಡ್ಬೇಕ್ರಪ್ಪ, ನಾನು ಎಷ್ಟು ತೂಕ ಇರ್ಬೇಕು ಅಥವಾ ನಾ ಎಲ್ಲಿ ಹೋಗಿ ಕೊಡ್ಬೇಕು, ಅದಕ್ಕೆ ಏನೇನ್ ಇರ್ಬೇಕು ಅನ್ನೋದು ನಮಗ್ ಗೊತ್ತಿಲ್ಲ. ಸೊ ಹಿಂಗ ಸಾರ್ವಜನಿಕರಿಗೆ ರಕ್ತದಾನದ ಬಗ್ಗೆ ಅರಿವು ಮೂಡ್ಸಾಕಂತ ಹೇಳಿ NWKSRTC ಹಾನಗಲ್ ಏನು ವಿಭಾಗ ಐತಲ್ರಿ, ಆ ವಿಭಾಗದ ಅಡಿ ಒಳಗ ಒಂದು ರಕ್ತದಾನ ರಥ ಅಂತ ಹೇಳಿ ಸಾರ್ವಜನಿಕರಿಗೆ ಏನು ಓಡಾಡ್ತಾವಲ್ರಿ ಬಸ್, ಅದಕ್ಕೆ ಹೆಸರನ್ನ ಇಟ್ಟಾರ. ಏನು ರಕ್ತದಾನ ರಥ ಅಂತ ಹೇಳಿ ಹೆಸರನ್ನ ಇಟ್ಟು ಆ ಬಸ್ ಒಳಗ ಸಂಪೂರ್ಣವಾಗಿ ರಕ್ತದಾನದ ಮಾಹಿತಿಯನ್ನ ಒದಗಿಸ್ಯಾರ. ಅಂದ್ರೆ ಯಾವ ರೀತಿ ಬ್ಲಡ್ ಗ್ರೂಪ್ ಅದಾವು, ಎಷ್ಟು ತೂಕ ಇದ್ರ ಕೊಡ್ಬೇಕು, ಅಥವಾ ಈವರೆಗೂ ಹೆಚ್ಚು ರಕ್ತದಾನ ಮಾಡಿದವ್ರ ಮಾಹಿತಿ, ಎಲ್ಲಾ ರೀತಿ ಮಾಹಿತಿಗಳನ್ನ ಆ ರಕ್ತದಾನ ರಥದೊಳಗ ಅಂಟಿಸೋದ್ರ ಮುಖಾಂತರ ರಕ್ತದಾನದ ಅರಿವನ್ನ ಮೂಡಿಸೋದಕ್ಕೋಸ್ಕರ ಸಾರ್ವಜನಿಕರವಾಗಿ ರಕ್ತದಾನ ರಥವನ್ನ ನಮ್ಮ ಹಾನಗಲ್ ತಾಲೂಕೊಳಗ ಸಂಪೂರ್ಣವಾಗಿ ಓಡಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಒಳಗ ದಾಖಲೆ ಆಗಿದ್ದು ನಮ್ಮ ಅಕ್ಕಿಹಾಲೂರಿಗೆ ಒಂದು ಕಿರೀಟ ಇದ್ದಂಗ ಐತಿ. ಅಧ್ಯಾತ್ಮದ ಕೇಂದ್ರ ಆಗಿರ್ತಕ್ಕಂಥ ಮಠ ಮಂದಿರಗಳೊಳಗೆ ಇದುವರೆಗೂ 12ಕ್ಕೂ ಹೆಚ್ಚು ಬಾರಿ ಜೀವದಾನಗಳ ಹಬ್ಬಗಳನ್ನ ಆಯೋಜಿಸತಕ್ಕಂತ ಏಕೈಕ ಮಠ ಯಾವ್ದಪ್ಪ ಅಂತಂದ್ರೆ ನಮ್ಮ ಅಕ್ಕಿಹಾಲೂರೊಳಗ ಶ್ರೀ ವಿರಕ್ತ ಮಠ ಅಕ್ಕಿಹಾಲೂರು. ಪೊಲೀಸ್ ಸ್ಟೇಷನ್ ಅಂತಂದ್ರೆ ಸಾರ್ವಜನಿಕ ವಲಯದೊಳಗ ಒಂದು ಭಯದ ವಾತಾವರಣ ಐತ್ರಿ. ಅದನ್ನೆಲ್ಲ ಬುಡಮೇಲ್ ಮಾಡಿ ತಲಸೇಮಿಯಾ ರೋಗಿಗಳಿಗಂತಾನೆ ನಿರಂತರವಾಗಿ 5 ವರ್ಷಗಳ ಕಾಲ ರಕ್ತದಾನ ಹಬ್ಬವನ್ನ ಆಚರಣೆ ಮಾಡ್ಕೊಂತ ಬಂದಿರತಕ್ಕಂಥ ಪೊಲೀಸ್ ಸ್ಟೇಷನ್ ಆಡೂರಿ, ಅದು ಅಕ್ಕಿಹಾಲೂರು ಸಮೀಪ ಐತ್ರಿ. ಅದೇ ರೀತಿ ಸಮೀಪದ ಹಾನಗಲ್ ಮತ್ತು ರಾಣೆಬೆನ್ನೂರೊಳಗೂ ಕೂಡ ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡಿರ್ತಕ್ಕಂಥ ಪೊಲೀಸ್ ಠಾಣೆಗಳು ಇರೋದು ನಮಗ ಒಂದ್ ರೀತಿ ಖುಷಿ ತಗೊಂಡ್ ಬಂದ. ಇನ್ನ ರಕ್ತ ಕೊಡ್ರಿಪ್ಪ, 4 ಜನಕ್ಕೆ ಉಪಯೋಗ ಆಕತಿ ಅಂತ ಹೇಳಿದ್ರೆ ನನ್ ತೂಕ ಇಲ್ರಿ, ನಮ್ಮಪ್ಪ ಬೈತಾನ್ರಿ, ನಮ್ಮವ್ವ ಬೈತಾಳ್ರಿ ಅಂತಕ್ಕಂಥ ಕಾಲದೊಳಗ ಒಂದು ಶ್ವಾನದ ಮುಖಾಂತರ ಮತ್ತೊಂದು ಶ್ವಾನಕ್ಕೆ ರಕ್ತದಾನವನ್ನು ಮಾಡಿಸಿರ್ತಕ್ಕಂಥ ಏಕೈಕ ಊರು ಅದು ಅಕ್ಕಿಹಾಲೂರು. ಇವತ್ತ ನಾನು ನಿಮ್ಗೊಂದು ಘಟನೆ ನೆನಪಿಸ್ತೇನ್ರಿ. ಏನಪ್ಪಾ ಅಂತಂದ್ರೆ, ಒಬ್ಬ ಗರ್ಭಿಣಿ ಹೆಂಗಸಿಗೆ ಅತಿ ಅವಶ್ಯವಾದ ಸಂದರ್ಭದೊಳಗ ಅಕ್ಕಿಹಾಲೂರಿನ ರಕ್ತ ಸೈನಿಕ ಹೋಗಿ ರಕ್ತ ಕೊಟ್ಟು ಬಂದಿರ್ತಾನೆ. ಅದಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಆ ಹೆಣ್ಮಗಳು ರಕ್ತ ಕೊಟ್ಟವನ ಹೆಸರನ್ನ ತನ್ನ ಮಗುವಿಗೆ ಇಟ್ಟಿರ್ತಾಳ. ಆ ವ್ಯಕ್ತಿ ಹೆಸರು ರಾಕೇಶ್ ಉಂಡೇವಲಿ. ಇದಕ್ಕಿಂತ ಸಾರ್ಥಕವಾದಂತಹ ಮೂಮೆಂಟ್ ಅಥವಾ ಸಾರ್ಥಕವಾದ ಗಳಿಗೆ ಅಕ್ಕಿಹಾಲೂರಿಗೆ ಮತ್ತೊಂದಿಲ್ಲ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಹೇಳಕ್ ಬಯಸ್ತೇನೆ. ಕಿಮ್ಸ್ ಹುಬ್ಬಳ್ಳಿ, ರೆಡ್ ಕ್ರಾಸ್ ದಾವಣಗೆರೆ, RSS ಹುಬ್ಬಳ್ಳಿ, KHS ದಾವಣಗೆರೆ, ರಕ್ತ ನಿಧಿ ಕೇಂದ್ರ ಹಾವೇರಿ ಮತ್ತು ರಾಣೆಬೆನ್ನೂರು, ಹೀಗೆ ಹಲವು ರಕ್ತ ನಿಧಿ ಕೇಂದ್ರಗಳ ಜೊತೆ ಸೇರ್ಕೊಂಡು ಸಾಕಷ್ಟು ರಕ್ತದಾನ ಶಿಬಿರಗಳನ್ನ ಇಲ್ಲಿವರೆಗೂ ಅಕ್ಕಿಹಾಲೂರೊಳಗ ಆಯೋಜಿಸ್ಕೊಂತ ಬಂದೈತ್ರಿ. ಇನ್ನ ನಮ್ಮ ಅಕ್ಕಿಹಾಲೂರು ಪದವಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ರಕ್ತದಾನದ ಬಗ್ಗೆ ಅರಿವು ಜಾಸ್ತಿ ಐತ್ರಿ. ಅದೇ ಕಾರಣದಿಂದಾನ ಆ CG ಬಿಲ್ಲದ್ ಮಹಾವಿದ್ಯಾಲಯದೊಳಗ ಅತಿ ಹೆಚ್ಚು ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡಿ ಸಕ್ಸಸ್ ಅನ್ನ ನಾವು ಕಂಡಿದ್ದೀವಿ. ರಕ್ತದಾನ ಮಾಡ್ತೇವಪ್ಪ ಅಂತಂದ್ರೆ ಒಂದು ವಿಶೇಷ ಸಂದರ್ಭ ಇರ್ಬೇಕು. ಹಂಗ ಈಗ ಉದಾಹರಣೆಗೆ ಮನಿ ಪ್ರವೇಶ ಇದ್ರೆ, ಭೂಮಿ ಪೂಜೆ ಇದ್ರೆ, ಜಾತ್ರೆ ಇದ್ರೆ, ಅಲ್ಲೆಲ್ಲ ನಾವು ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ ರಕ್ತದಾನದ ಬಗ್ಗೆ ಅರಿವು ಮೂಡಿಸೋದು, ಜೊತೆಗೆ ರಕ್ತವನ್ನ ಕಲೆಕ್ಟ್ ಮಾಡಿ ಸಾಕಷ್ಟು ಜನರಿಗೆ ಉಪಯೋಗ ಆಗೋ ರೀತಿ
ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿರ್ತಕ್ಕಂಥ ಹಿರಿಮೆ ಸ್ನೇಹ ಮೈತ್ರಿ ಬ್ಲಡ್ ಆರ್ಮಿಗೆ ಸಲ್ತೈತ್ರಿ. ಇನ್ನ ಹಾವೇರಿ ಜಿಲ್ಲೆ ಒಟ್ಟು 54 ಹಳ್ಳಿ ಒಳಗ ಇದುವರೆಗೂ ಜೀವದಾನ ಹಬ್ಬ ಅಂದ್ರೆ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿ ಸ್ನೇಹ ಮೈತ್ರಿ ಬ್ಲಡ್ ಆರ್ಮಿ ತನ್ನ ಕಾರ್ಯವನ್ನ ಸಾಕಷ್ಟು ಎಲ್ಲಾ ಹಳ್ಳಿಗಳೊಳಗೂ ವಿಸ್ತರಣೆ ಮಾಡಕಂತ ಹೊಂಟೈತಿ. ನಾವ್ ಯಾರಿಗಾರ 20-21 ಆಸ್ಪಾಸ್ ಯುವಕರಿಗೆ ರಕ್ತ ಕೊಡ್ರಿಪ್ಪ ಅಂತಂದ್ರ ಕಾರಣ ಹೇಳ್ತಾರ್ರಿ. ಇಲ್ಲ ನಂಗೆ ಆರಾಮಿಲ್ಲ, ನಿನ್ ಗುಳಿಗೆ ತಗೊಂಡಿದ್ದೆ, ಬಟ್ ಹಿಂಗೇನ್ರ ಒಂದ್ ಕಾರಣ ಹೇಳ್ತಾರ್ರಿ. ಅದನ್ನ ಹೊರತುಪಡಿಸಿ ಅಕ್ಕಿ ಹಾಲೂರೊಳಗ 60 ವರ್ಷಕ್ಕಿಂತ ಹೆಚ್ಚಿಗೆ ಇರತಕ್ಕಂತ ದಂಪತಿಗಳು, ಕುಸುಮಾ ಮನೋಹರ್ ಗೊಂದಿ ಅಂತಕ್ಕಂಥ ದಂಪತಿಗಳು 2 ಬಾರಿ ರಕ್ತದಾನ ಮಾಡಿದ್ದು ಹೆಮ್ಮೆಯ ಸಂಗತಿ. ಅಷ್ಟೇ ಅಲ್ಲ, ಹೊಯ್ಸಳ ಅಂತಕ್ಕಂಥ ವಿದ್ಯಾರ್ಥಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಕ್ಕಿ ಹಾಲೊಳಗ 2.5 ಕಿಲೋಮೀಟರ್ ರಕ್ತದಾನ ಜಾಗೃತಿಯನ್ನ ಮಾಡಿರ್ತಕ್ಕಂಥದ್ದು ಕೂಡ ಹೆಮ್ಮೆಯ ಸಂಗತಿ. ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಒಳಗ ದಾಖಲೆ ಆಗ್ಯದು. ನಮ್ಮ ಅಕ್ಕಿ ಹಾಲೂರಿಗೆ ಒಂದು ಕಿರೀಟ ಇದ್ದಂಗ ಐತಿ. ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರಿ, ಅಕ್ಕಿ ಹಾಲೂರು ಆಸ್ಪತ್ರೆ ಒಳಗ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ವತಿಯಿಂದ ಒಂದು ಆರೈಕೆ ಸದನವನ್ನು ಕೂಡ ಸ್ಥಾಪನೆ ಮಾಡ್ಯಾರ್ರಿ. ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರಿ, ಜಗತ್ನ್ಯಾಗ ಮೊದಲ ಬಾರಿಗೆ ರಕ್ತದಾನ ಕಾರಣಿಕೋತ್ಸವನ್ನ 2024 ಏರ್ಪಡಿಸಿ ದಾಖಲೆಯನ್ನ ಕೂಡ ಬರೆದಿದ್ದ ಹಿರಿಮೆ ಅಕ್ಕಿ ಹಾಲೂರಿಗೆ ಸಲ್ತೈತ್ರಿ. ಒಂದಿಷ್ಟು ಮಂದಿ ಎಣ್ಣೆ ಕುಡಿಲಿಲ್ಲ ಅಂತಂದ್ರು ಎಣ್ಣೆ ಬ್ರ್ಯಾಂಡ್ ಎಲ್ಲ ಗೊತ್ತಿರ್ತಾವ್ರಿ ಅವ್ರಿಗೆ. ಆದ್ರ ರಕ್ತ ಕೊಡ್ರಿಪ್ಪ ಅಂತಂದ್ರ ಅಯ್ಯ ನಮ್ಮ ರಕ್ತದ ಗುಂಪ ಗೊತ್ತಿಲ್ರಿ ಅಂತಕ್ಕಂತ ಹೇಳಂತ ಜನ ಅದಾರ್ರಿ. ಮುಂದೆ ಬರ್ತಕ್ಕಂತಹ ಭಾವಿ ರಕ್ತ ಸೈನಿಕರು ಅಂದ್ರೆ 4500ಕ್ಕಿಂತ ಹೆಚ್ಚು ಶಾಲಾ ವಿದ್ಯಾರ್ಥಿಗಳಿಗೆ ಅವ್ರ ರಕ್ತದ ಗುಂಪನ್ನ ತಿಳಿಪಡಿಸ್ತಕ್ಕಂಥ ಕೆಲಸವನ್ನ ಸ್ನೇಹ ಮೈತ್ರಿ ಬ್ಲಡ್ ಆರ್ಮಿ ಇದುವರೆಗೂ ಮಾಡ್ಕಂತ ಬಂದೈತಿ. ನಮ್ಮ ಅಕ್ಕಿ ಹಾಲೂರಿಗೆ ರಕ್ತ ಸೈನಿಕರ ತವರೂರು ಅಂತೇಳಿ 2021 ಗೂಗಲ್ ನಿಂದ ಮಾನ್ಯತೆ ಅಧಿಕೃತವಾಗಿ ಸಿಗ್ತೈತ್ರಿ. ಇದಕ್ಕೆಲ್ಲ ನಮ್ಗೆ ಪ್ರೇರಣೆ ಯಾರಪ್ಪ ಅಂತಂದ್ರೆ ಬೆಂಗಳೂರಿನ ಕರುನಾಡ ರಕ್ತ ಸೈನಿಕರ ತಂಡ ನಮ್ಗ ಪ್ರೇರಣೆ ಆಗೈತ್ರಿ. ಗೂಗಲ್ ನಿಂದ ಏನ ಮಾನ್ಯತೆ ಬಂತ್ರಿ ರಕ್ತ ಸೈನಿಕರ ತವರೂರು ಅಂತೇಳಿ, ಸುಮ್ನೆ ಏನ್ ಬಂದಿಲ್ರಿ. ಅದಕ್ಕೆ ಅದರದೇ ಆದಂತಹ ಶ್ರಮ ಐತಿ. ಸ್ವಂತ ರೊಕ್ಕ ಖರ್ಚು ಮಾಡಿ ರಕ್ತದಾನದ ಬಗ್ಗೆ ಅರಿವುನ ಮೂಡ್ಸ್ಯಾರ, ತಮ್ಮ ಸಮಯವನ್ನ ಕೊಟ್ಟಾರ. ಹಿಂಗ ಬರೇ ರಕ್ತದಾನ ಅಷ್ಟೇ ಅಲ್ರಿ, ನೇತ್ರದಾನ, ಅಂಗಾಂಗ ದಾನ, ಕ್ಯಾನ್ಸರ್ ಪೇಷಂಟ್ಸ್ಗೆ ಕೂದಲನ್ನು ಕೂಡ ದಾನ ಮಾಡ್ತಕ್ಕಂತ ನಮ್ಮ ಸೈನಿಕರು ಅಕ್ಕಿ ಹಾಲೂರೊಳಗೆ ಇರೋದು ನಮಗ ಒಂದ್ ರೀತಿ ಹೆಮ್ಮೆಯ ಸಂಗತಿ. ಅಕ್ಕಿ ಹಾಲೂರೊಳಗ 1500ಕ್ಕಿಂತ ಹೆಚ್ಚು ರಕ್ತ ಸೈನಿಕರು ಅದಾರ. ಮತ್ತ 7000ಕ್ಕಿಂತ ಹೆಚ್ಚು ಯೂನಿಟ್ ನಷ್ಟು ರಕ್ತವನ್ನ ಈಗ ಆಲ್ರೆಡಿ ಸಂಗ್ರಹ ಮಾಡಲಾಗಿದೆ. ಯಾರಿಗಾರ ರಕ್ತ ಬೇಕಾಗಿತ್ತಪ್ಪ ಅಂತಂದ್ರ ಪಟ್ನ ಅಕ್ಕಿ ಹಾಲೂರಿಗೆ ಫೋನ್ ಮಾಡ್ರಿಪ್ಪ, ಅಲ್ಲಿ ರಕ್ತ ಸಿಕ್ತತಿ ಅನ್ನೋ ಮನಸ್ಥಿತಿ ಎಲ್ಲಾ ಊರವರು ಬಿಡ್ರಿ. ನೀವು ನಿಮ್ಮೂರೊಳಗ ರಕ್ತದಾನದ ಬಗ್ಗೆ ಅರಿವು ಮೂಡಿಸ್ರಿ, ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡ್ರಿ. ಸಾಕಷ್ಟು ರಕ್ತ ಸೈನಿಕರು ನಿಮ್ಮೂರೊಳಗೂ ಆಗ್ಲಿ, ನಾವು ಎಲ್ಲರ ಅವಶ್ಯಕತೆ ಬಿದ್ದಾಗ ನಿಮಗ್ ಫೋನ್ ಮಾಡೋಂತ ವ್ಯವಸ್ಥೆ ಆಗ್ಲಿ. ರಕ್ತದಾನದ ಬಗ್ಗೆ ಒಟ್ಟು ಎಲ್ಲರೂ ಅರಿವನ್ನ ಮೂಡ್ಸೋಣ, ರಕ್ತದಾನ ಜಾಗೃತಿ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಡ. ಹಿಂಗ ನಿಮ್ಮೂರಾಗೂ ಏನಾರ ವಿಶೇಷತೆಗಳದಾವಪ್ಪ ಅಂತಂದ್ರ ನೀವು ನಮ್ಗ ಏನಾರ ಇದ್ರ ಬರ್ದ್ ಕಳಿಸ್ರಿ, ಕಮೆಂಟ್ ಮಾಡ್ರಿ. ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿ ಸಾಕಷ್ಟು ಜನರಿಗೆ ತಿಳಿಪಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಟೀಮಿಂದ ನಾವು ಮಾಡ್ತೀವಿ.